ಇವತ್ತು ಮುಂಜಾನೆ ಮುನ್ನೋಟದಲ್ಲಿ ನೋಡಿ ಅಶ್ವಿನಿ, ಸದನ ಕಲಾಪ ವಿಧಾನಮಂಡಲದ ಅಧಿವೇಶನವನ್ನ 10 ದಿನಗಳ ಕಾಲ ಮುಂಗಾರು ಅಧಿವೇಶನವನ್ನ ಮಾಡುವಂತ ತೀರ್ಮಾನ ಮಾಡಿ 8 ದಿನಕ್ಕೆ ಅದನ್ನ ಮುಗಿಸಿಬಿಡ್ತಾರೆ. ಚರ್ಚೆಯಾಗಬೇಕಾದಂತ ವಿಚಾರಗಳೇನಾಗಿತ್ತು, ಆದ್ರೆ ಚರ್ಚೆಯಾಗಿದ್ದೇನು, ವಿಧಾನಮಂಡಲ ಅಧಿವೇಶನದ ಫಲಶ್ರುತಿ ಏನು ಅಂತ ಹೇಳಿ ಬಂದಾಗ ನೋಡಿ ಸುಮಾರು 16 ಬಿಲ್ಗಳನ್ನ ಸರ್ಕಾರ ಪಾಸ್ ಮಾಡುತ್ತೆ. ಯಾವುದೇ ಚರ್ಚೆ ಮಾಡಿಲ್ಲ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡದೆ 16 ಬಿಲ್ಗಳನ್ನು ಪಾಸ್ ಮಾಡುತ್ತೆ. ವಿಪಕ್ಷಗಳೇನ್ ಮಾಡಿದ್ವು, ಸಿಂಗಲ್ ಅಜೆಂಡಾ, ರಾಜೀನಾಮೆ ಕೊಡಬೇಕು ನಾಗೇಂದ್ರ ಅನ್ನೋದು ಬಿಟ್ರೆ ಬೇರೇನೂ ಚರ್ಚೆ ಆಗಿಲ್ಲ. ರೈತರೆಲ್ಲ ಬರಗಾಲದಿಂದಾಗಿ ಬಸವಳಿದು ಹೋಗಿದ್ದಾರೆ, ಮಳೆ ಇಲ್ಲ, ಬೆಳೆ ಹಾಳಾಗಿದೆ. ಮತ್ತೊಂದು ಕಡೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಬೇಕು, ಟೌನ್ಶಿಪ್ ವಿಚಾರ, ಇಂಥ ಚರ್ಚೆ ಮಾಡೋದಕ್ಕೆ 10 ವಿಚಾರಗಳಿದ್ರೂ ಕೂಡ ಯಾವುದನ್ನೂ ಕೂಡ ಇವರು ತಲೆಕೆಡಿಸಿಕೊಳ್ಳದೆ ಕೇವಲ ವಿಪಕ್ಷಗಳು ಆಡಳಿತ ಪಕ್ಷಕ್ಕೆ ಸಾಥ್ ಕೊಟ್ಟ ರೀತಿಯಲ್ಲಿ 16 ಬಿಲ್ಗಳನ್ನು ಪಾಸ್ ಮಾಡಿರೋದು ಚರ್ಚೆ ಇಲ್ಲದೆ, ಇದು ನಿಜಕ್ಕೂ ಕೂಡ ಆಘಾತಕಾರಿ ವಿಚಾರ. ಚರ್ಚೆ ಇಲ್ಲದೆ 16 ಬಿಲ್ಗಳಿಗೆ ಅನುಮೋದನೆಯನ್ನು ಕೊಟ್ಟಿದೆ. ಟನಲ್ ಯೋಜನೆಗಾಗಿ ಉದ್ಯಾನ ಸಂರಕ್ಷಣೆ ಕಾಯ್ದೆ, 5% ಉದ್ಯಾನದ ಜಾಗ ಅಭಿವೃದ್ಧಿಗೆ ಬಳಕೆ. ಸರ್ಕಾರದ ಈ ನಿರ್ಧಾರಕ್ಕೆ ಸ್ವಪಕ್ಷಗಳಲ್ಲಿ ಅವರದೇ ಪಕ್ಷದಲ್ಲೇ ಪರವಿರೋಧದ ಚರ್ಚೆಗಳಿದ್ದಾವೆ. ರಾಜ್ಯ ಸರ್ಕಾರದ ನಡೆಗೆ ವಿಪಕ್ಷಗಳಿಂದ ತೀವ್ರ ಖಂಡನೆಯೂ ವ್ಯಕ್ತವಾಗ್ತಾ ಇದೆ. ಚರ್ಚೆಗೆ ಸಿಗಬೇಕಿದ್ದ ಸಮಯ ಗಲಾಟೆಯಲ್ಲೇ ವ್ಯರ್ಥ ಆಯಿತು. 8 ದಿನಕ್ಕೆ ಮೊಟಕುಗೊಳಿಸ್ತಾರೆ, ಮುಗಿಸ್ತಾರೆ. ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾದಂತಹ ಸಂದರ್ಭ, ಸವಾಲುಗಳ ಬಗ್ಗೆ ಚರ್ಚೆ ಆಗಬೇಕಾದಂತಹ ಸಂದರ್ಭ ಗಲಾಟೆಯಲ್ಲೇ ಮುಗಿದೋಯ್ತು. ಈ ರೀತಿ 16 ಬಿಲ್ಗಳು ಕೂಡ ಪಾಸ್ ಆಯಿತು. ತಮ್ಮ ಪಕ್ಷದಲ್ಲೇ ಇದಕ್ಕೆ ಪರವಿರೋಧದ ಚರ್ಚೆ ಇದೆ. ಆಡಳಿತ ಪಕ್ಷ ಮಾತ್ರ ಈ ಗೋಜ್ಗೆ ಹೋಗಿಲ್ಲ. ಅಶ್ವಿನಿ, ಇದೆಲ್ಲೊಂದ್ ಕಡೆ ಹೇಗಿದೆ ಅಂತಂದ್ರೆ, ಈ ಕೇಂದ್ರದಲ್ಲಿ ಪ್ರಧಾನ ರಾಜೀನಾಮೆಯನ್ನ ವಿಪಕ್ಷಗಳು ಕೇಳಿದ್ವು ಅನ್ನುವಂಥ ಜಿದ್ದಿಗೆ ಬಿದ್ದು ಇಲ್ಲಿ ನಾಗೇಂದ್ರ ರಾಜೀನಾಮೆಯನ್ನ ಕೇಳಿದ ರೀತಿಯಲ್ಲಿ ವಾಸವಾಗ್ತಾ ಇತ್ತು. ಅದನ್ನ ಹೇಳಿದ್ರು ಕೂಡ ಈ 16 ಬಿಲ್ಗಳು ಪಾಸ್ ಆಗಿದೆ ಅನ್ನೋದು ಕೂಡ ಜನಸಾಮಾನ್ಯರು ಗೊತ್ತೇ ಇಲ್ಲದಂತ ಪರಿಸ್ಥಿತಿ. ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಯಾವ್ಯಾವ ಬಿಲ್ಗಳು ಏನು ಎತ್ತ. ಅಲ್ಲಿರುವಂತವರು ಚರ್ಚೆ ಮಾಡಬೇಕಿತ್ತು, ಅಥವಾ ಅದಕ್ಕೆ ಅಪೋಸ್ ಮಾಡಬಹುದಿತ್ತು, ಬದಲಾವಣೆಗಳನ್ನ ತರೋದಾದ್ರೂ ಕೂಡ ಮಾತುಕತೆಯನ್ನ ನಡೆಸಬಹುದಿತ್ತು, ಎಲ್ಲ ಅವಕಾಶಗಳಿದ್ವು. ಆದ್ರೆ ಯಾವುದೇ ಸದ್ದು ಗದ್ದಲ ಇಲ್ಲದೆ ಒಂದ್ ರೀತಿಯಲ್ಲಿ ಇದು ಹೆಂಗೆ ಅಂತಂದ್ರೆ ಇಡೀ ವ್ಯವಸ್ಥೆಯನ್ನ ಒಂದ್ ರೀತಿಯಲ್ಲಿ ಹಾಳು ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿದ್ದು ಯಾವುದೇ ಫಲಪ್ರದವನ್ನ ಕೊಟ್ಟಿಲ್ಲ, ಎಲ್ಲವೂ ಕೂಡ ಟೋಟಲ್ ವೇಸ್ಟ್ ಅನ್ನೋ ರೀತಿಯಲ್ಲಿ ಆಗಿ ಹೋಗಿದೆ. ಆದ್ರೆ ನಮಗೂ ನಿಮಗೂ ಗೊತ್ತಾಗದೇನೆ 16 ಬಿಲ್ಗಳು ಪಾಸ್ ಆಗಿದೆ. ಅದರಲ್ಲಿ ಒಂದು ಪ್ರಮುಖವಾದ ಬಿಲ್ ಅಂತಂದ್ರೆ ಇಡೀ ಬೆಂಗಳೂರನ್ನ ಗಾರ್ಡನ್ ಸಿಟಿ, ಗ್ರೀನ್ ಸಿಟಿ ಅಂತ ಕರಿತೀವಿ. ಹವಾಮಾನಕ್ಕೆ ಬಹಳ ಫೇಮಸ್ ಬೆಂಗಳೂರು. ಆದ್ರೆ ಮುಂದಿನ ದಿನಗಳಲ್ಲಿ ಹಾಗಿರೋದಿಲ್ಲ. ಈ ಟ್ರಾಫಿಕ್ ದಟ್ಟಣೆಯನ್ನ ಕಡಿಮೆ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಟನಲ್ ಯೋಜನೆ, ಆ ಟನಲ್ ಪ್ರಾಜೆಕ್ಟ್ ಅನ್ನ ತರಬೇಕು ಅನ್ನುವಂಥದ್ರ ಬಗ್ಗೆ ಡಿಕೆ ಶಿವಕುಮಾರ್ ಘೋಷಣೆಯನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಲ್ ಅನ್ನ ಪಾಸ್ ಮಾಡಿಸಿದ್ರು. ಈ ಉದ್ಯಾನ ಸಂರಕ್ಷಣಾ ಕಾಯ್ದೆ, ಅದರಲ್ಲಿ 1975ರಲ್ಲಿ ಬಂದಂತಹ ಕಾಯ್ದೆ, ಅದರಲ್ಲಿ 5% ಜಾಗವನ್ನ ಈ ಟನಲ್ ಯೋಜನೆಗೆ ಬಳಕೆ ಮಾಡುವಂತ ಬಿಲ್. ಯಾವುದೇ ಕಾರಣಕ್ಕೂ ಕೂಡ ಉದ್ಯಾನ ಈ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಕಟ್ಟಡಗಳನ್ನ ನಿರ್ಮಾಣ ಮಾಡುವಂತಿಲ್ಲ ಅನ್ನುವಂಥದ್ದೆಲ್ಲ ಇತ್ತು. 1976ರಲ್ಲೂ ಒಮ್ಮೆ ತಿದ್ದುಪಡಿ ಆಗುತ್ತೆ. ಆಗ ವೀರಸೌಧ ನಿರ್ಮಾಣ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಅದು ಲಾಲ್ಬಾಗ್ನಲ್ಲೇ ಪ್ರತಿ ಬಾರಿಯೂ ತಿದ್ದುಪಡಿ ಆಗಿದ್ದು ಲಾಲ್ಬಾಗ್ಗೋಸ್ಕರನೇ, ಈಗಲೂ ಕೂಡ ತಿದ್ದುಪಡಿ ಆಗಿರೋದು ಈ ಲಾಲ್ಬಾಗ್ಗೋಸ್ಕರನೇ. ಆ ನಂತರದಲ್ಲಿ ಸಾಕಷ್ಟು ವಿರೋಧಗಳು ಕೇಳಿ ಬರುತ್ತೆ. ರಜತ್ 1982ರಲ್ಲಿ ಆ ವೀರಸೌಧ ಮಾಡುವಂತಹ ಯೋಜನೆಯನ್ನ ಅಥವಾ ಯೋಚನೆಯನ್ನ ಎರಡರಲ್ಲೂ ಬಿಡಬೇಕಾಗುತ್ತೆ. ಯಾಕಂದ್ರೆ ಜನರಿಂದ ಆಕ್ರೋಶಗಳು ವ್ಯಕ್ತವಾಗುತ್ತೆ. ಈಗಲೂ ಕೂಡ ಅಂತ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಮೊದಲ ಹೆಜ್ಜೆಯಾಗಿ ಈ ರೀತಿ ಮಾಡಬೇಕು ಟನಲ್ ಯೋಜನೆ ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರಿ ಉದ್ಯಾನ ಸಂರಕ್ಷಣಾ ತಿದ್ದುಪಡಿ ವಿಧೇಯಕವನ್ನ ಇದೇ ಅಧಿವೇಶನದಲ್ಲಿ ಯಾವುದೇ ಸದ್ದುಗದ್ದಲ ಚರ್ಚೆಯೇ ಇಲ್ಲದೆ ಮಂಡಿಸಿ ಅನುಮೋದನೆಯನ್ನು ಕೂಡ ಪಡೆಯಲಾಗಿದೆ. ಇದರ ಜೊತೆಗೆ ಭಾರೀ ಗದ್ದಲದ ನಡುವೆ, ಆ ಗದ್ದಲ ಇದಕ್ಕಲ್ಲ ಬೇರೆ ವಿಚಾರಕ್ಕೆ, 16 ಮಸೂದೆಗಳು ಕೂಡ ಪಾಸ್ ಆಗಿದ್ದಾಗಿದೆ. ಈ ಮಸೂದೆಗಳ ಮೇಲೆ ಚರ್ಚೆಗೆ ಇರಬೇಕಾದಂತಹ ಸಮಯ ಕೂಡ ವ್ಯರ್ಥ, ಎಲ್ಲವೂ ಕೂಡ ವ್ಯರ್ಥ ಆಗಿದೆ. ಈ ಬಾರಿ ವಿಪಕ್ಷಗಳ ಗಲಾಟೆಯೇ ಆಡಳಿತ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಅನುಕೂಲ ಆದಂತಾಗಿದೆ. ಆ ಅನುಕೂಲವನ್ನ ಪಡೆದುಕೊಂಡಿರೋದು ಆಡಳಿತ ಪಕ್ಷ. 16 ಮಸೂದೆಗಳು ಪಾಸ್ ಆಗಿದೆ. ಏನೇನು ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಟೇಲ್ ವರದಿ ಇದೆ, ನೋಡ್ಕೊಂಬನ್ನಿ. ಪ್ರಸ್ತಾವ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಯಾವತ್ತೇನ್ ಕೇಳ್ತಾರೆ, ನಾವು ಹೇಳೋದು ಹೇಳ್ತೀವಿ, ಅವ್ರು ಮಾಡೋದು ಮಾಡ್ಕೊಳ್ತಾರೆ. ಉದ್ಯಾನವನಗಳ ಮಾರಾಟಕ್ಕೆ ಇಳಿದಿದ್ದೀರಾ? ಪಾರ್ಕ್ ಏನಾಗಿದೆ, ಏನ್ ಮಾಡಿದ್ದಾರೆ ಅನ್ನೋದು ನೀವು ನೋಡಿ. ನಾವು ಆ ಕೆಲಸ ಮಾಡ್ತಾ ಇಲ್ಲ. ನಾವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ವಿಪಕ್ಷಗಳ ಗಲಾಟೆ, ಗದ್ದಲ, ಆಡಳಿತ ಪಕ್ಷಕ್ಕೆ ಅನುಕೂಲ.
ಸಂಪೂರ್ಣ ವ್ಯರ್ಥವಾಯಿತು ಮುಂಗಾರು ಅಧಿವೇಶನ. ಈ ಬಾರಿಯ ಮುಂಗಾರು ಅಧಿವೇಶನ ಗಲಾಟೆ, ಗದ್ದಲ, ಕೋಲಾಹಲ, ವಾಗ್ಯುದ್ಧ ಇದಕ್ಕೆ ಸಾಕ್ಷಿಯಾಗಿದೆ. ಯಾವುದೇ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆಯೇ ನಡೆಯದೆ ಸದನ ಸಂಪೂರ್ಣವಾಗಿ ವ್ಯರ್ಥವಾಗಿದೆ. ಇದರ ಜೊತೆಗೆ ಈ ಬಾರಿಯ ಅಧಿವೇಶನದಲ್ಲಿ ಧನ ವಿನಿಯೋಗವೂ ಸೇರಿ 16 ಬಿಲ್ಗಳನ್ನು ಮಂಡಿಸಿ ಅನುಮೋದನೆ ಪಡೆಯಲಾಗಿದೆ. ಇದೇ ಮೊದಲ ಬಾರಿಗೆ ಚರ್ಚೆ ನಡೆಸದೆ ವಿಪಕ್ಷಗಳ ಪ್ರತಿಭಟನೆ ನಡುವೆ ತರಾತುರಿಯಲ್ಲಿ ಬಿಲ್ ಪಾಸ್ ಮಾಡಿಕೊಳ್ಳಲಾಗಿದೆ. ಸದ್ಯ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಸದನಗಳಲ್ಲಿ ಮಂಡಿಸಿ ಅಂಗೀಕರಿಸಿ ಅನುಮೋದನೆ ಕೂಡ ಪಡೆಯಲಾಗಿದೆ. 16 ಬಿಲ್ಗಳನ್ನು ರಾಜ್ಯಪಾಲರು ಒಪ್ಪಿಗೆಗೆ ಕಳಿಸಲಾಗಿದೆ. ಈ ವಿಧೇಯಕಗಳ ಪೈಕಿ ಪ್ರಮುಖವಾದದ್ದು ಅಂದರೆ ಕರ್ನಾಟಕ ಸರ್ಕಾರಿ ಉದ್ಯಾನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ 2026. ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದ್ದು ಸದನದಲ್ಲಿ ಚರ್ಚೆಯೇ ನಡೆಸದೆ ಬಿಲ್ ಪಾಸ್ ಮಾಡಲಾಗಿದೆ. ಇದೀಗ ಈ ಬಿಲ್ ಬಗ್ಗೆ ಪರ ವಿರೋಧ ಕೇಳಿ ಬರ್ತಾ ಇದ್ದು ರಾಜಕೀಯ ಕೆಸರಚಾಟಕ್ಕೆ ವೇದಿಕೆಯಾಗಿದೆ. ಟನಲ್ ಯೋಜನೆಗಾಗಿ ಉದ್ಯಾನ ಸಂರಕ್ಷಣೆ ಕಾಯ್ದೆ %5 ಉದ್ಯಾನ ಜಾಗ ಅಭಿವೃದ್ಧಿಗೆ ಬಳಕೆ. ಈ ಮುಂಗಾರು ಅಧಿವೇಶನದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದವು. ಇದೇ ಸಂದರ್ಭವನ್ನು ಎದುರು ನೋಡ್ತಾ ಇದ್ದ ಆಡಳಿತ ಪಕ್ಷ ಕಾಂಗ್ರೆಸ್ ಏಕಾಏಕಿ 10 ಹಲವು ವಿಧೇಯಕಗಳನ್ನು ಮಂಡಿಸಿ ಧ್ವನಿಮತದ ಮೂಲಕ ಅಂಗೀಕರಿಸಿ ಅನುಮೋದನೆಯನ್ನು ಪಡೆದಿವೆ. ಇದರಲ್ಲಿ ಪ್ರಮುಖವಾದ ವಿಷಯ ಅಂದರೆ ಸಿಎಂ ಆಗುವ ಮೊದಲು ಬೆಂಗಳೂರು ಉಸ್ತುವಾರಿ ನಿರ್ವಹಣೆ ಮಾಡ್ತಾ ಇದ್ದ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಟನಲ್ ಯೋಜನೆ ಮಾಡುವುದಾಗಿ ಘೋಷಣೆ ಮಾಡಿದ್ರು. ಇದಕ್ಕಾಗಿ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ತಯಾರಿಸಿದ್ರು. ಲಾಲ್ಬಾಗ್ನಿಂದ ಹೆಬ್ಬಾಳದವರೆಗೂ ಟನಲ್ ಮಾಡಬೇಕಿದ್ದು ಎಂಟ್ರಿ ಪಾಯಿಂಟ್ ಆಗಿ ಲಾಲ್ಬಾಗ್ ಅನ್ನು ಮಾರ್ಕ್ ಮಾಡಲಾಗಿತ್ತು. ಜನರ ವಿರೋಧ ತಡೆಯುವುದಕ್ಕೆ ಮತ್ತು ಸರ್ಕಾರ ತನ್ನ ಅಧಿಕಾರವನ್ನು ಬಳಕೆ ಮಾಡಿ ಟನಲ್ ಯೋಜನೆ ಸುಗಮವಾಗಿ ಮಾಡುವುದಕ್ಕೆ ಹೊಸ ಚಿಂತನೆ ನಡೆಸಿತ್ತು. ಹೀಗಾಗಿ ಸರ್ಕಾರ ಆಯ್ಕೆ ಮಾಡಿಕೊಂಡಿದ್ದೇ ಕಾಯ್ದೆಯನ್ನು ರೂಪಿಸೋ ಪ್ಲಾನ್. ಅದಕ್ಕಾಗಿ ಇದೇ ಅಧಿವೇಶನದಲ್ಲಿ ಕರ್ನಾಟಕ ಸರ್ಕಾರಿ ಉದ್ಯಾನಗಳ ಸಂರಕ್ಷಣೆ ತಿದ್ದುಪಡಿ ಕಾಯ್ದೆ 2026 ಸದನದಲ್ಲಿ ಮಂಡಿಸಿತ್ತು. ಇಂತಹ ಬಿಲ್ ಮಂಡನೆ ವೇಳೆ ವಿಪಕ್ಷಗಳು ವಿರೋಧಿಸಬೇಕಾಗಿತ್ತು. ಆದರೆ ವಿಪಕ್ಷಗಳು ಕೂಡ ಬಿಲ್ ಪಾಸ್ ಮಾಡಿಕೊಳ್ಳುವುದಕ್ಕೆ ಸಹಕರಿಸಿವೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಈ ಬಗ್ಗೆ ಬಿಜೆಪಿ ನಾಯಕರನ್ನ ಪ್ರಶ್ನೆ ಮಾಡಿದ್ರೆ ಸರ್ಕಾರದ ಬಳಿ ಬಹುಮತ ಇದೆ, ನಾವು ಎಷ್ಟೇ ವಿರೋಧ ಮಾಡಿದ್ರು ಅವರು ಬಿಲ್ ಪಾಸ್ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ. ನೋಡಿ, ಅವ್ರು ಏನಿದ್ರು ಮೆಜಾರಿಟಿ ಇದ್ದಾರೆ, ನೀವೇನ್ ಬೇಕಾದ್ರೆ ಅಭಿಪ್ರಾಯ ಹೇಳಿ. ಇವತ್ತು ಸರ್ಕಾರ ಆಗಿರುವಂತದ್ದು ಜವಾಬ್ದಾರಿಯುತವಾಗಿರಬೇಕು. ಇವತ್ತು ಸರ್ಕಾರ ಯಾವಾಗ ಎಡುತ್ತೋ ಅದನ್ನ ಹೇಳಕ್ಕೆ ಪ್ರತಿಪಕ್ಷ ಇರ್ತದೆ. ಇದೇನ್ ಬಹುಮತ ಇದೆ, ಬಹುಮತ ಇದ್ದಾಗೆಲ್ಲ ಯಾವತ್ತೇನ್ ಕೇಳ್ತಾರೆ, ನಾವು ಹೇಳೋದು ಹೇಳ್ತೀವಿ, ಅವ್ರು ಮಾಡೋದು ಮಾಡ್ಕೊಳ್ತಾರೆ. ಜನರ ಬದುಕಿನ ಮೇಲೆ ಪರಿಣಾಮ ಬೀರುವಂತ ಮಸೂದೆಗಳನ್ನು ಅಂಗೀಕರಣೆ ಮಾಡಿದ್ದೀರಾ. ಉದ್ಯಾನವನಗಳ ಮಾರಾಟಕ್ಕೆ ಇಳಿದಿದ್ದೀರಾ. ಲೀಸು, ಅಡಮಾನ, ಈ ಜನವಿರೋಧಿ ಬಿಲ್ ಪಾಸ್ ಮಾಡುವಂತದಕ್ಕೆ ನೀವು ಧರಣಿನೇ ಆಯ್ಕೆ ಮಾಡಿಕೊಂಡ್ರ. ಇನ್ನು ಬಿಜೆಪಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದು ಇದು ಜನವಿರೋಧಿ ಬಿಲ್ ಆಗಿದೆ, ರಾಜ್ಯ ಪತ್ರ ಹೊರಡಿಸದೆ ಸರ್ಕಾರಕ್ಕೆ ವಾಪಸ್ ಕಳಿಸುವಂತೆ ಮನವಿ ಮಾಡಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯ ಕೂಡ ಬಿಲ್ ಬಗ್ಗೆ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ. ಅಲ್ಲದೆ ಪರಿಸರವಾದಿಗಳು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಕರೀತಾ ಇದ್ದೀವಿ. ಈ ಗಾರ್ಡನ್ ಸಿಟಿ ಬೆಂಗಳೂರಿನ ಗಾರ್ಡನ್ಗಳ ಮೇಲೆ, ಬೆಂಗಳೂರಿನ ಪಾರ್ಕ್ಗಳ ಮೇಲೆ ಸರ್ಕಾರ ಇವತ್ತು ಯುದ್ಧ ಸಾರಿದೆ. ಈ ಟನಲ್ ರೋಡ್ ನ ಮಾಡಬೇಕು ಅನ್ನುವಂತ ಏಕೈಕ ಉದ್ದೇಶದಿಂದ ಈ ಕಾನೂನನ್ನ ಇವತ್ತು ಸರ್ಕಾರ ಯಾವುದೇ ಚರ್ಚೆ ಇಲ್ಲದಲೆ ಹೇಡಿಗಳಂತೆ ಸರ್ಕಾರ ಇದನ್ನ ಇವತ್ತು ಪಾಸ್ ಮಾಡಿದೆ. ದುಡ್ಡು ಬೇಕು ಅಂತ ಭೂದೇವಿನ ಮಾರಬೇಡಿ, ಭೂದೇವಿಯ ಗರ್ಭನ ಸೀಳ್ಬೇಡಿ. ಭೂದೇವಿನ ಸೀಳು ಮಾಡಿದ್ರೆ ಭೂದೇವಿ ಸುಮ್ಮನೆ ಇರಲ್ಲ. ಆಕೆ ಬಂದು ರಿವೈಸ್ ತೆಗೆದುಕೊಳ್ತಾಳೆ. ಆಕೆ ಹೊಟ್ಟೆನ ಕೊರಿಬೇಡಿ, ಹೃದಯ ಕೊರಿಬೇಡಿ. ಈ ವಿಧೇಯಕಕ್ಕೆ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ವಿರೋಧ ವ್ಯಕ್ತವಾಗಿದೆ. ಇದರಲ್ಲಿ ಸರ್ಕಾರದ್ದು ಕೂಡ ತಪ್ಪಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ, ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಸರ್ಕಾರದ ಪರ ಬ್ಯಾಟ್ ಬೀಸಿದ್ದಾರೆ. ನೋಡೋಣ, ಅದ್ರ ಬಗ್ಗೆ ಮೊನ್ನೆ ಸದನದಲ್ಲಿ ಪಾಸ್ ಆಗಿದೆ, ಬಿಲ್ ಪಾಸ್ ಆಗಿದ್ರೆ ಅದರಿಂದ ಏನು ಲಾಭ ನಷ್ಟ ಏನು ನೀವು ಹೇಳಿದಂಗೆ ಇನ್ನು ಹೊರಗಡೆ ಬರ್ತೈತೆ. ಅದ್ರ ಮೇಲೆ ಚರ್ಚೆ ಮಾಡಬೇಕಿತ್ತು, ಯಾರು ಮಾಡೋದಿಲ್ಲ. ಸ್ಟ್ರೈಕ್ ಅಲ್ಲಿ ಇದರಿಂದ ಚರ್ಚೆ ಆಗಿಲ್ಲ. ಅಲ್ಲೇ ಆಗಿದ್ರೆ ಸಲಹೆ ಕೊಡಬಹುದಿತ್ತು, ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಅಂತ. ಅದಕ್ಕೆ ಯಾರು ವಿರೋಧ ಮಾಡೋದಿಲ್ಲ, ಅದು ಪಾಸ್ ಆಗಿಬಿಟ್ಟಿದೆ. ಸೊ ನೋಡೋಣ ಅದ್ರ ಬಗ್ಗೆ ಜನರಿಂದ ಏನ್ ಬರ್ತೈತೆ. ಆಮೇಲೆ ಸರ್ಕಾರದ ಬಗ್ಗೆ ಗಮನ ಹರಿಸಿದ್ರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತಾ ಇದೆ. ಸರ್ಕಾರಕ್ಕೆ ಇವತ್ತು ಮುಜುಗರ ಮಾಡೋದಕ್ಕೆ ಬೇರೆ ಇನ್ನೇನು ದಾರಿ ಇರಲಿಲ್ಲ. ಅವ್ರಿಗೆ ಮಾತಿನಲ್ಲಿ ನಮ್ಮನ್ನ ಏನು ಹೇಳೋದಕ್ಕಾಗದೇ ಇರೋದ್ರಿಂದ ಈ ರೀತಿ ಮಾಡಿಕೊಂಡು ಗಲಾಟೆ ಮಾಡಿಕೊಂಡು ಚರ್ಚೆ ಇಲ್ದೇನೆ ಇದು ನಿಜವಾಗ್ಲೂ ಪ್ರಜಾಪ್ರಭುತ್ವಕ್ಕೆ ಇದು ವಿರುದ್ಧವಾದಂತ ನಡೆ. ಇದೆಲ್ಲದರ ನಡುವೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಮೌನ ಮುರಿದಿದ್ದು, ಯಾರ ಕಾಲದಲ್ಲಿ ಏನೆಲ್ಲ ಮಾಡಿದ್ದಾರೆ ನೋಡಿದ್ದೇವೆ, ಯಾವೆಲ್ಲ ಪಾರ್ಕ್ ಅನ್ನ ಹೇಗೆ ಬಳಕೆ ಮಾಡಿಕೊಂಡಿದ್ದಾರೆ, ಈ ಎಲ್ಲಾ ಮಾಹಿತಿ ಇದೆ ಅಂತ ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ. ನಾನು ಪಟ್ಟಿ ಕೊಡ್ಲಾ ಯಾವ ಸರ್ಕಾರದಲ್ಲಿ ಯಾವ ಜಾಗನ ಪಾರ್ಕ್ನ ಎಂತೆಂತಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ ಅಂತ. ಅವ್ರ ಪಾರ್ಟಿಗಳಿಗೆ, ಅವ್ರ ಪಾರ್ಟಿ ಕಾರ್ಯಕರ್ತರಿಗೆ
ಇದೇನು ನೀವು ಸದಾಶಿವನಗರದಲ್ಲಿ ಹೋಗಿ ನೋಡಿ, ಬೇರೆ ಎಲ್ಲೂ ಬೇಡ, ನನ್ನ ಮನೆಗೆ ಬನ್ನಿ, ಅಲ್ಲೇ 2 ನಿಮಿಷಕ್ಕೆ ಹೋಗಿ. ಸದಾಶಿವನಗರದಲ್ಲಿ ಪಾರ್ಕ್ ಇತ್ತು, ಪಾರ್ಕ್ ಏನಾಗಿದೆ, ಏನ್ ಮಾಡಿದ್ದಾರೆ ಅನ್ನೋದು ನೀವು ನೋಡಿ. ನಾವು ಆ ಕೆಲಸ ಮಾಡ್ತಾ ಇಲ್ಲ. ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ 2026 ಕಾಯ್ದೆಯನ್ನ ಸದನದಲ್ಲೇ ತಡೆಯಬಹುದಾಗಿತ್ತು. ಆದರೆ ವಿಪಕ್ಷಗಳು ತಡೆಯೋದರಲ್ಲಿ ವಿಫಲವಾಗಿರುವುದು ಸ್ಪಷ್ಟವಾಗಿದೆ. ಈ ಹಿಂದೆ ಕೂಡ ಈ ರೀತಿಯ ವಿವಾದಾತ್ಮಕ ಬಿಲ್ಗಳನ್ನು ತಡೆದು ಸದನ ಸಮಿತಿಗೆ ಕೊಡುವ ಅಥವಾ ಸಚಿವ ಸಂಪುಟ ಉಪಸಮಿತಿ ರಚನೆ ಮಾಡಿ ತಿದ್ದುಪಡಿ ಮಾಡಿ ಮತ್ತೆ ಬಿಲ್ ಅನ್ನು ತಂದು ಪಾಸ್ ಮಾಡಿರೋ ಉದಾಹರಣೆಗಳು ಇದೆ. 2025ರಲ್ಲಿ ಆರ್ಸಿಬಿ ಸಂಭ್ರಮಾಚರಣೆಯಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ 11 ಜನ ಸಾವನ್ನಪ್ಪಿದ್ರು. ಆಗ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸುವುದಕ್ಕೆ ಜನಸಾಂದ್ರತೆ ನಿಯಂತ್ರಣ ತಿದ್ದುಪಡಿ ಕಾಯ್ದೆಯನ್ನ ಮಂಡಿಸಿ ಬಿಲ್ ಪಾಸ್ ಕೂಡ ಮಾಡಿಕೊಂಡಿದ್ರು. ಆಗ ಆ ಬಿಲ್ಗೆ ವಿರೋಧ ವ್ಯಕ್ತವಾದ್ದಕ್ಕೆ ಮತ್ತೆ ಪರಾಮರ್ಶಿಸಲು ಅಂದಿನ ಗೃಹ ಸಚಿವರಾಗಿದ್ದ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕಮಿಟಿಯನ್ನ ರಚನೆ ಮಾಡಲಾಗಿತ್ತು. ಸದ್ಯ ಈ ಬಿಲ್ ಪಾಸ್ ಆಗಿ ರಾಜ್ಯಪಾಲರ ಅಂಗಳದಲ್ಲಿ ಇದೆ. ಒಟ್ನಲ್ಲಿ ಸದನದಲ್ಲಿ ವಿಪಕ್ಷಗಳ ಪ್ರತಿಭಟನೆಯೇ ಸರ್ಕಾರಕ್ಕೆ ಅನುಕೂಲ ಆಗಿದೆ. ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯದೆ ವಿಧೇಯಕಗಳು ಅನುಮೋದನೆ ಸಿಕ್ಕಿರುವುದು ಇದೇ ಮೊದಲಾಗಿದೆ.